ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತಿರುಪತಿಗೆ ಹೊರಟಿದ್ದೀವಿ ಆಫ್ಟರ್ 1 ಮಂತ್. ಬಿಕಾಸ್ ನಾವು ಜನವರಿ ತಿಂಗಳಲ್ಲಿ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಹೊರಟಿದ್ದೀವಿ ಫ್ರೆಂಡ್ಸ್. ನೋಡಿ, ನಮ್ಮ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ನಾನು ಕೂಡ ರೆಡಿಯಾಗಿದ್ದೀನಿ, ಅಪ್ಪ ಅಮ್ಮನೂ ಕೂಡ ರೆಡಿಯಾಗಿದ್ದಾರೆ. ಮತ್ತು ನಾನು ನಿಮಗೆ ಜರ್ನಿಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನಾನು ಆಗಲೇ ಹೇಳ್ದಂಗೆ ನಮ್ಮ 3 ಬ್ಯಾಗು ಕೂಡ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ನಮ್ಮ ಅಪ್ಪಾಜಿ ಅಮ್ಮನೂ ಕೂಡ ರೆಡಿ ಆಗಿದ್ದರು. ನಾವಿವತ್ತು ಟ್ರೈನಲ್ಲಿ ಹೋಗ್ತಾ ಇಲ್ಲ, ಬೆಂಗಳೂರಿಗೆ ಬಸ್ಸಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಸಿಗ್ತೀನಿ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ನಾವು ಈ ಸರಿ ಟ್ರೈನಲ್ಲಿ ಹೋಗ್ತಿಲ್ಲ ಅಂದರೆ ಬೆಂಗಳೂರುವರೆಗೆ ಬಸ್ಸಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿಕೊಂಡು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ನಾವು ತುಮಕೂರಲ್ಲಿ ಇಳಿದ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಇನ್ನೊಂದು ತುಮಕೂರಿಂದ ಎಕ್ಸ್ಪ್ರೆಸ್ ಬಸ್ಗೆ ಹೋಗಿ ಆಮೇಲೆ ಅಲ್ಲಿಂದ ಟ್ರೈನಿಗೆ ಹೋಗೋಣ ಅಂತ ಫ್ರೆಂಡ್ಸ್. ಹಂಗಾಗಿ ಬಸ್ಸಲ್ಲಿ ಈಗ ತುಮಕೂರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ವಿತ್ ಮೈ ಫ್ಯಾಮಿಲಿ. ಫ್ರೆಂಡ್ಸ್, ನಾವು ಫೈನಲಿ ಜರ್ನಿ ಮಾಡಿಕೊಂಡು ಬೆಂಗಳೂರು ರೈಲ್ವೆ ಸ್ಟೇಷನಿಗೆ ಬರೋ ಅಷ್ಟೊತ್ತಿಗೆ ಅರೌಂಡ್ 7 ಆಯಿತು. 7 ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನಿಗೆ ನಡ್ಕೊಬಂದ್ವಿ. ನೋಡಿ ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ನು ಇದೆ, ಬೆಂಗಳೂರು ರೈಲ್ವೆ ಸ್ಟೇಷನ್ನು. ನಾನು ಯಾವಾಗಲೂ ಟ್ರೈನ್ ಬರೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಔಟ್ಸೈಡಿಂದ ಬಂದಿದ್ದಲ್ವ, ಹಾಗಾಗಿ ರೈಲ್ವೆ ಸ್ಟೇಷನ್ನ ನಿಮಗೆ ಫುಲ್ಲಾಗಿ ತೋರಿಸೋಕ್ಕೆ ಅವಕಾಶ ಸಿಕ್ತು. ನಮ್ಮ ಬೆಂಗಳೂರು ರೈಲ್ವೆ ಸ್ಟೇಷನ್ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಔಟ್ಸೈಡಿಂದ ನೋಡೋಕ್ಕೆ ರೈಲ್ವೆ ಸ್ಟೇಷನ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ಟು ಸ್ನ್ಯಾಕ್ಸ್ ತಗೊಂಡಿದ್ವಿ, ಸಮೋಸ ಎಲ್ಲ ತಿನ್ಕೊಂಡು ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಫ್ರೆಂಡ್ಸ್. ನಾವು ವೆಯ್ಟ್ ಮಾಡ್ತಿದ್ದಂಥ ಟ್ರೈನ್ ಕೊನೆಗೂ ಬಂದೇ ಬಿಡ್ತು. ಯಾವುದಂದರೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು. ಇದು ನಮ್ಮ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ 8:30ಕ್ಕೆ ಕರೆಕ್ಟಾಗಿ ಬರುತ್ತೆ. ಟ್ರೈನು ಕರೆಕ್ಟಾಗಿ ಬಂತು. ನಾವು ರಿಸರ್ವೇಷನ್ ಮಾಡಿಸಿದ್ವಿ 3 ಮಂತ್ಸ್ ಬ್ಯಾಕು. ಹಾಗಾಗಿ ನಮಗೆ ಸೀಟ್ ಎಲ್ಲ ಕನ್ಫರ್ಮ್ ಇದೆ. ಈಗ ಊಟ ಮಾಡಿಬಿಟ್ಟು ಹೋಗಿ ಮಲ್ಕೋಬೇಕು ಫ್ರೆಂಡ್ಸ್. ಮಾರ್ನಿಂಗ್ ನಾನು ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಮ್ಮ ಟ್ರೈನು ತಿರುಪತಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅರೌಂಡ್ 4 ಆಯಿತು. ಅಲ್ಲಿಂದ ನಾವು ಮೆಟ್ಲತ್ತಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಶ್ರೀವಾರಿ ಸ್ಟೆಪ್ಸ್ ಹತ್ರ ಬಂದ್ವಿ ಫ್ರೆಂಡ್ಸ್. ಶ್ರೀವಾರಿ ಸ್ಟೆಪ್ಸ್ ಹತ್ರ ಹೆಂಗೆ ಬರಬೇಕು ಅಂತ ನಾನು ಮುಂದೆ ತಿಳಿಸ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಇದು ಶ್ರೀವಾರಿ ಸ್ಟೆಪ್ಸ್ ಹತ್ಬೇಕಾದ್ರೆ ನಾವು ಲಗೇಜ್ ಎಲ್ಲ ಹಾಕ್ಬೇಕಲ್ವ, ಆ ಲಗೇಜ್ ಹಾಕೋ ಕೌಂಟರ್ ಇದು. ಇಲ್ಲೂ ಕೂಡ ನಾವು ನಮ್ಮ ಬ್ಯಾಗಿಗೆ ಸ್ಮಾಲ್ ಲಾಕನ್ನು ಹಾಕಿದ್ರೆ ಮಾತ್ರ ತಗೋತಾರೆ. ಅದು 2 ಕ್ಯಾರಿ ಮಾಡೋವಂಥ ಬ್ಯಾಗ್ ಆಗಿದ್ರೆ ಮಾತ್ರ ಇಸ್ಕೋತಾರೆ. ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಅವರು ಅಲೋ ಮಾಡಲ್ಲ ಫ್ರೆಂಡ್ಸ್. ಅಲ್ಲಿಂದ ನಾವು ಬ್ಯಾಗ್ ಹಾಕಿ ಮುಂದೆ ಬಂದ್ವಿ. ಇದು ಬಂದು ಶ್ರೀವಾರಿ ಪೂಜೆ ಮಾಡ್ಕೊಂಡು ಹೊರಡೋ ಅಂಥ ಸ್ಟಾರ್ಟಿಂಗ್ ಪಾಯಿಂಟು ಶ್ರೀವಾರಿ ಸ್ಟೆಪ್ಸಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. 3 ನಾಮ ಶಂಕುಚಕ್ರ ಎಲ್ಲ ಇದೆ, ಮತ್ತು ಸ್ವಾಮಿಯವರ ಪಾದ ಎಲ್ಲ ಇದೆ. ಇಲ್ಲಿ ನಾವು ಪೂಜೆ ಮಾಡಿಕೊಂಡು ಮೆಟ್ಲು ಹತ್ತೋಕ್ಕೆ ಶುರು ಮಾಡಬೇಕು ಫ್ರೆಂಡ್ಸ್. ಶ್ರೀವಾರಿ ಸ್ಟೆಪ್ಸ್ ಬಂದು 2388 ಸ್ಟೆಪ್ಸ್ ಇದೆ. ಅದನ್ನೆಲ್ಲ ಹತ್ತಿ ನಾವು ಕಂಪ್ಲೀಟ್ ಮಾಡಿದ್ರೆ ನಮ್ಮ ಶ್ರೀವಾರಿ ಸ್ಟೆಪ್ಸ್ ಹತ್ತೋದು ಕಂಪ್ಲೀಟ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ದೇವ್ರ ಹತ್ರ ಹತ್ತಕ್ಕೆ ಶಕ್ತಿ ಕೊಡಪ್ಪ ಅಂತ ಬೇಡ್ಕೊಂಬಿಟ್ಟು ಫಸ್ಟ್ನೇ ಸ್ಟೆಪ್ಸಿಂದ ನಮಸ್ಕಾರ ಮಾಡಿಕೊಂಡು ಹೊರಡೋಕ್ಕೆ ಶುರು ಮಾಡಿತ್ತು. ಇವಾಗ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 7 ಆಯಿತು. ತಿರುಮಲಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ನೋಡೋಣ ಎಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಅಂತ. ಮತ್ತು ಇಲ್ಲಿ ಶ್ರೀವಾರಿ ಸ್ಟೆಪ್ಸಲ್ಲಿ ಜಲಪ್ರಸಾದಂ ಎಲ್ಲ ಇದೆ. ಇಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಎಲ್ಲ ಯೂಸ್ ಮಾಡೋಕ್ಕೆ ಅಲೋ ಮಾಡಲ್ಲ. ಹಾಗಾಗಿ ನೀವು ಸ್ಟೀಲ್ ಬಾಟಲ್ಸ್ನ ಕ್ಯಾರಿ ಮಾಡಿ. ಬಿಕಾಸ್ ಇಲ್ಲಿ ಪ್ಲಾಸ್ಟಿಕ್ನ ಯೂಸ್ ಮಾಡೋಕ್ಕೆ ಬಿಡಲ್ಲ, ಅವ್ರು ಇಲ್ಲೇ ಎಲ್ಲ ಕಿತ್ಕೊಂಡು ಡಸ್ಟ್ಬಿನ್ಗೆ ಹಾಕ್ತಾರೆ. ಹಾಗಾಗಿ ಫ್ರೆಂಡ್ಸ್, ಇಲ್ಲೇ ನಾವು ನೀರು ಕೂಡ ಇಡ್ಕೋಬೋದು. ಜಲಪ್ರಸಾದಂ ಎಲ್ಲ ಚೆನ್ನಾಗಿ ಪ್ರೊವೈಡಿಂಗ್ ಇದೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಇಲ್ಲೇ ಸ್ಟಾರ್ಟಿಂಗ್ ಪಾಯಿಂಟಿಂದ ಒಂಚೂರು ಮುಂದೆ ಬಂದರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನ ಇದೆ. ಅದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿಲ್ಲ, ಆದರೂ ನಾನು ಟ್ರೈ ಮಾಡಿದೆ, ಬಟ್ ಅಷ್ಟಾಗೇನು ಕಾಣಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ಬೋರ್ಡ್ ಇತ್ತು ನೋಡಿ, ಎಷ್ಟು 2.1 ಕಿಲೋಮೀಟರು 2388 ಸ್ಟೆಪ್ಸ್ ಇದೆ ಅಂತ ಅಲ್ಲಿತ್ತು ಫ್ರೆಂಡ್ಸ್. ಅದಾದಮೇಲೆ ದೇವಸ್ಥಾನ ಮುಗಿಸ್ಕೊಂಡು ಮುಂದೆ ಬಂದುವಾಗ ಈ ಥರ ಶೆಲ್ಟರ್ ಸಿಕ್ತು. ಇಲ್ಲಿಂದ ಶೆಲ್ಟರ್ ಶುರುವಾಗುತ್ತೆ. ಅಂದರೆ ನಮಗೆ ಬಿಸಿಲು ಮಳೆ ಏನೇ ಬಂದರೂ ನಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಆರಾಮಾಗಿ ನಾವು ನಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಅದಾದಮೇಲೆ ಮುಂದೆ ಚೆಕ್ಕಿಂಗ್ ಪಾಯಿಂಟ್ ಸಿಕ್ತು. ಅದನ್ನ ವೀಡಿಯೋ ಮಾಡ್ಕೊಳ್ಳೋಕೆ ಅವ್ರು ಬಿಡಲಿಲ್ಲ, ಹಾಗಾಗಿ ಅದನ್ನ ವೀಡಿಯೋ ಮಾಡಿಲ್ಲ. ಚೆಕ್ಕಿಂಗ್ ಪಾಯಿಂಟಲ್ಲಿ ಅದೇ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಏನಾದರೂ ತಂದಿದ್ರೆ ಅವ್ರು ಅದನ್ನು ಕಿತ್ತಿ ಬಿಸಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ನೀವೆಲ್ಲ ಸ್ಟೀಲ್ ಬಾಟಲ್ಸ್ನೇ ಕ್ಯಾರಿ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಆಗಲೇ ಹೇಳ್ದಂಗೆ ನಾವು ಟ್ರೈನ್ ಇಳಿದಾಗ 4 ಗಂಟೆ
ಆಗಿತ್ತು ಬೆಳಗಿನ ಜಾವ. ಅದಾದಮೇಲೆ 4:15ಗೆ ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರ ಶ್ರೀವಾರಿ ಸ್ಟೆಪ್ಸಿಗೆ ಹೋಗುವಂಥ ಬಸ್ಸು ಬರುತ್ತೆ 4:15ಗೆ ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರ. ಆವಾಗ ನಾವು ಬಸ್ ಹತ್ಕೊಂಡ್ವಿ. ಬಸ್ಸು ನಮಗೆ ಶ್ರೀವಾರಿ ಸ್ಟೆಪ್ಸ್ ಹತ್ರ ತಂದುಬಿಡೋಷ್ಟೊತ್ತಿಗೆ 7 ಆಯಿತು. ಆ ಬಸ್ಸಲ್ಲಿ ಶ್ರೀವಾರಿ ಸ್ಟೆಪ್ಸ್ ಹತ್ರ ಬರೋಕ್ಕೆ ಒಬ್ಬೊಬ್ರಿಗೆ ಚಾರ್ಜ್ ಬಂದು 30 ರುಪೀಸು. ಹಾಗಾಗಿ ಬರ್ಬೋದು ಫ್ರೆಂಡ್ಸ್, ಆರಾಮಾಗೆ ಬರ್ಬೋದು. ಬಸ್ಸು ರಶ್ಶು ಆಗುತ್ತೆ ಮತ್ತು ಫ್ರೀ ಬಸ್ ಕೂಡ ಅವೈಲಬಿಲಿಟಿ ಇದೆ. ಅದು ಟೈಮ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಗೌರ್ಮೆಂಟ್ ಬಸ್ ಇರೋದು 4:30 ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ ಹತ್ರ. ನಾವು ಹತ್ಕೊಂಡು ಶ್ರೀವಾರಿ ಸ್ಟೆಪ್ಸ್ ಹತ್ರ ಆರಾಮಾಗಿ ಬರ್ಬೋದು. ಅದೇ ಆಟೋದರ ಹತ್ರ ಕೇಳೋಕೆ ಹೋದರೆ 1000 ರೂಪಾಯಿ 200 ರೂಪಾಯಿ ಎಲ್ಲ ಹೇಳ್ತಾರೆ. ಅವ್ರಿಗೆ ಅದೆಲ್ಲ ಅಷ್ಟೊಂದು ಕೊಡೋಕ್ಕಾಗಲ್ಲ. ಹಾಗಾಗಿ ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು ಫ್ರೆಂಡ್ಸ್. ಅಷ್ಟೊತ್ತಿಗೆ ಶ್ರೀವಾರಿ ಸ್ಟೆಪ್ಸ್ನೂ ಕೂಡ ಓಪನ್ ಮಾಡ್ತಾರೆ. ಶ್ರೀವಾರಿ ಸ್ಟೆಪ್ಸ್ ಓಪನ್ ಆಗೋದು ಬಂದು 6 ಹಾಗಾಗಿ ಬಸ್ಸು ಕೂಡ ಅದೇ ಟೈಮ್ಗೆ ಕರೆಕ್ಟಾಗಿ ನಮ್ಮನ್ನ ತಂದುಬಿಡ್ತು. ಅದಾದಮೇಲೆ ನಾವು ಲಗೇಜ್ ಹಾಕ್ಬಿಟ್ಟು ಹತ್ತಕ್ಕೆ ಶುರು ಮಾಡೋ ಅಷ್ಟೊತ್ತಿಗೆ 7 ಆಗಿದೆ ಫ್ರೆಂಡ್ಸ್. ಹಾಗಾಗಿ ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಹೋಗೋಣ ಮುಂದೆ. ಫ್ರೆಂಡ್ಸ್, ನಾವು ಈಗ 400 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಇದು ಮೊದಲನೇ ಮಂಟಪ. ಶ್ರೀವಾರಿ ಸ್ಟೆಪ್ಸ್ ಹತ್ಬೇಕಾದ್ರೆ ಮೊದಲನೇ ಮಂಟಪ ಸಿಗುತ್ತೆ 400 ಸ್ಟೆಪ್ಸಿಗೆ. ಹಾಗಾಗಿ ಈಗ ನಾವು 400 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ನಾವು ಈ ಸರಿ ದರ್ಶನ ಮಾಡೋಕ್ಕೆ 300 ರುಪೀಸ್ ಟಿಕೆಟ್ನ ನಾವು ಡಿಸೆಂಬರ್ ತಿಂಗಳಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಯಾಕಂದರೆ 3 ಮಂತ್ಸ್ ಮುಂಚೆನೇ ಬಿಡ್ತಿರೋದ್ರಿಂದ ನಾವು ಬೇಗನೆ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಫೆಬ್ರವರಿ 11ಗೆ ದರ್ಶನ ಇತ್ತು. ಹಾಗಾಗಿ ಬುಕ್ ಮಾಡ್ಕೊಂಡಿದ್ವಿ, ಬಂದಿದ್ದೀವಿ ಫ್ರೆಂಡ್ಸ್. ಮೆಟ್ಲು ಹತ್ಕೊಂಡು ಹೋಗಿ ಆಮೇಲೆ ರೂಮ್ ತೊಗೊಂಬಿಟ್ಟು ನಾವು ಆಮೇಲೆ ಹೋಗಿ ದರ್ಶನ ಮಾಡಬೇಕು ಸ್ವಾಮಿಯವ್ರದ್ದು. ನಾವು ಜನವರಿ ತಿಂಗಳಲ್ಲಿ ಬರೋಕ್ಕಾಗಲಿಲ್ಲ, ಯಾಕಂದರೆ ರಥಸಪ್ತಮಿ ಕೂಡ ಇತ್ತು, ವೈಕುಂಠ ದ್ವಾರನೂ ಓಪನ್ ಇತ್ತು. ನಮ್ಗೆ ಎರಡಕ್ಕೂ ಬರೋಕ್ಕೆ ಅವಕಾಶ ಆಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾವು ಜನವರಿ ತಿಂಗಳಲ್ಲಿ ತಿರುಮಲಗೆ ಬರೋಕ್ಕಾಗಲಿಲ್ಲ. ನಾವು ಅದಕ್ಕಾಗಿ ಫೆಬ್ರವರಿ ತಿಂಗಳಿಗೆ ಬುಕ್ ಮಾಡ್ಕೊಂಡಿದ್ವಿ ಅಂತ ಫೆಬ್ರವರಿ ತಿಂಗಳಿಗೆ ಹೊರಟ್ವಿ ಫ್ರೆಂಡ್ಸ್. ಹಾಗಾಗಿ ಇವತ್ತು ದರ್ಶನ ಇದೆ, ಸಂಜೆ 6 ಗಂಟೆಗೆ ಮಾಡ್ಕೊಂಡಿದ್ದೀವಿ. ನೋಡೋಣ ಮೆಟ್ಲು ಎಷ್ಟೊತ್ತಿಗೆ ಹತ್ತಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ ವೀಡಿಯೋ ಮಾಡ್ತೀನಲ್ಲ, ಆವಾಗ ದರ್ಶನ ಎಷ್ಟೊತ್ತಿಗೆ ಆಯಿತು ಅಂತ ಎಲ್ಲ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. 1000 ಮೆಟ್ಲನ್ನು ಕಂಪ್ಲೀಟ್ ಆಗ್ತಿದ್ದಂಗೆ ತುಂಬ ಅಂದರೆ ತುಂಬಾ ಸ್ಟೆಪ್ಸು ಎತ್ತರ ಆಗುತ್ತೆ. ಇವಾಗ 900 ಸ್ಟೆಪ್ಸು ನೋಡಿ ಫ್ರೆಂಡ್ಸ್, ಎಷ್ಟೊಂದು ಎತ್ತರ ಇದೆ ಅಂತ. ಅಷ್ಟೊತ್ತಿಗೆ ತುಂಬಾ ಸುಸ್ತಾಗಿ ಹೋಗುತ್ತೆ ಫ್ರೆಂಡ್ಸ್. ಈ ಬೋರ್ಡ್ ಏನು ನೋಡ್ತಿದ್ದೀರಲ್ಲ, ಅದು SST ಟೋಕನ್ ಕೊಡ್ತಾರೆ ಭೂದೇವಿ ಕಾಂಪ್ಲೆಕ್ಸಲ್ಲಿ ಶ್ರೀವಾರಿ ಸ್ಟೆಪ್ಸ್ ಹತ್ಕೊಬರೋರ್ಗಂತ. ಫ್ರೆಂಡ್ಸ್, ನೀವು ಭೂದೇವಿ ಕಾಂಪ್ಲೆಕ್ಸಲ್ಲಿ ಏನಾದರೂ SST ಟೋಕನ್ ತೊಗೊಂಡ್ರೆ ಶ್ರೀವಾರಿ ಸ್ಟೆಪ್ಸ್ ಅಂತ ಅಲ್ಲಿ ಮೆನ್ಷನ್ ಆಗಿದ್ದರೆ, ನೀವು ಇಲ್ಲಿ ಕೌಂಟರ್ ಇದೆ, ಆ ಕೌಂಟರಲ್ಲಿ ನೀವು ಆ SST ಟೋಕನ್ನ ಸ್ಕ್ಯಾನ್ ಮಾಡಿಸಿದ್ರೆ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ, ಇಲ್ಲ ಅದಕ್ಕೆ ನೋ ವ್ಯಾಲಿಡಿಟಿ. ಹಾಗಾಗಿ ಇಲ್ಲಿ ಈಗ ಕೌಂಟರ್ ಏನು ತೋರಿಸ್ತೀನಲ್ವ, ಆ ಕೌಂಟರಲ್ಲಿ ನೀವು ಬಂದು ಸ್ಕ್ಯಾನ್ ಮಾಡಿಸ್ಬೇಕು ಫ್ರೆಂಡ್ಸ್. ನೋಡಿ, ಇದೇ ಕೌಂಟರು, ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದೇ ಕೌಂಟರು. ಅಲ್ಲೋಗಿ ನಮ್ಮ SST ಟೋಕನ್ನ ಸ್ಕ್ಯಾನ್ ಮಾಡಿಸಿದ್ರೆ ಆ ಟೋಕನ್ನು ವ್ಯಾಲಿಡ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ಮುಗಿಸಿ ನಾವು ಮುಂದೆ ಬಂದ್ವಿ. ನೋಡಿ, ಸ್ಟೆಪ್ಸು ಎಷ್ಟೊಂದು ಎತ್ತರ ಇದೆ ಅಂದರೆ ಇಲ್ಲಿಂದ ಹತ್ತೋದಂತೂ ತುಂಬಾ ಕಷ್ಟ. ಅಷ್ಟೊತ್ತಿಗೆ ಸುಸ್ತಾಗಿ ಹೋಗುತ್ತೆ ಫ್ರೆಂಡ್ಸ್. ನಾವೀಗ 1500 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಬರ್ತಾ ಅಂದರೆ ತುಂಬಾ ಎತ್ತರ ಆಗುತ್ತೆ ಸ್ಟೆಪ್ಸು. ಈ ಸ್ಟೆಪ್ಸ್ನ ಬೇರೆ ಕ್ಲೀನ್ ಮಾಡ್ತಿದ್ರಾ, ನೀರು ಬೇರೆ ಹರಿತಿತ್ತು, ಹಾಗಾಗಿ ತುಂಬ ಜಾರೋದು. ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಹತ್ತಿದ್ವಿ ಫ್ರೆಂಡ್ಸ್. ಇಲ್ಲಿ ಜನ ಕೂಡ ಜಾಸ್ತಿ ಇದ್ದರು, ಯಾಕಂದರೆ ವೀಕ್ ಡೇಸ್ ಟೈಮೇ, ಬಟ್ ಆದರೂ ಜನನೇ ಜಾಸ್ತಿ ಇದ್ದರು ಫ್ರೆಂಡ್ಸ್.
ಫ್ರೆಂಡ್ಸ್, ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ತಕ್ಕೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ನೇಚರ್ ವ್ಯೂ ಅಷ್ಟು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅಲ್ಪಿರಿಲೂ ನೇಚರ್ ವ್ಯೂನ ನಾವು ಇಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ನೇಚರ್ ವ್ಯೂ ನೋಡಬೇಕು ಅಥವಾ ಎಂಜಾಯ್ ಮಾಡಬೇಕು ಅಂದರೆ ನಾವು ಶ್ರೀವಾರಿ ಸ್ಟೆಪ್ಸ್ ಹತ್ರ ಬಂದರೆ ಆಯಿತು. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪ ಅಮ್ಮ ಸ್ಟೆಪ್ಸ್ ಎತ್ತಿ ಎಷ್ಟೊಂದು ಸುಸ್ತಾಗಿದ್ದಾರೆ. ನಾನು ಕೂಡ ಆಗಲಿ ಸುಸ್ತಾಗಿದ್ದೆ, ಬಟ್ ನನ್ನ ಫೇಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ತುಂಬಾ ಹತ್ರ ಇದೆ ಸ್ಟೆಪ್ಸು. ಕೆಳಗಡೆ ಹತ್ಕೊಬರ್ತಿರೋರೆಲ್ಲ ನಿಧಾನಕ್ಕೆ ಹತ್ಕೊಬರ್ತಾಯಿದ್ರು ಫ್ರೆಂಡ್ಸ್. ಫೋಟೋಶೂಟ್ ಮಾಡ್ಕೊಳ್ಳೋರೆಲ್ಲ ಫೋಟೋಶೂಟ್ ಕೂಡ ಮಾಡ್ಕೋತಿದ್ರು ನೇಚರ್ ವ್ಯೂಸಲ್ಲಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮೆಟ್ಲತ್ತರ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಕೂಡ ಫ್ರೆಂಡ್ಸ್. ಇವಾಗ ನಾವು 2100 ಮೆಟ್ಲನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಮೆಟ್ಲುಗಳಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗೆ ಹೋಗೋಣ. ಇನ್ನೊಂದು ಸ್ವಲ್ಪ ಮೆಟ್ಲು ಹತ್ತಿದ್ರೆ ಸ್ಟೆಪ್ಸು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಇದಂದರೆ ನಾವು ಬೇಗ ಹತ್ಬೋದು. ಅಲ್ಪಿರಿನ ನಾವು ಬೇಗ ಹತ್ತಕ್ಕಾಗಲ್ಲ, ಯಾಕಂದರೆ ಅಲ್ಪಿರಿಯಲ್ಲಿ 1550 ಮೆಟ್ಲಿದೆ. ಅದು ಬಂದು ಅಲ್ಪಿರಿ ಟು ತಿರುಮಲ 12 ಕಿಲೋಮೀಟರ್ ಆಗುತ್ತೆ. ಇದಂದರೆ 2.1 ಕಿಲೋಮೀಟರ್. ಬೇಗ ಅಂದ್ರೂ ಹತ್ಕೊಬರ್ಬೋದು ಸ್ಟೆಪ್ಸು. ಬಟ್ ಇಲ್ಲಿ ಸ್ವಲ್ಪ ಸ್ಟೀಪ್ ಇದೆ. ಅಲ್ಲಿ ಸ್ವಲ್ಪ ಮೆಟ್ಲು, ಸ್ವಲ್ಪ ರೋಡೆಲ್ಲ ಇದೆಯಲ್ಲ, ಹಾಗಾಗಿ ಅಷ್ಟು ಸುಸ್ತು ಅನ್ಸಲ್ಲ ಫ್ರೆಂಡ್ಸ್. ಫೈನಲಿ ನಾವು ಶ್ರೀವಾರಿ ಸ್ಟೆಪ್ಸ್ನ ಹತ್ತಿ ಕಂಪ್ಲೀಟ್ ಮಾಡಿದ್ವಿ. ಟೈಮ್ ಬಂದು 8:30 ಆಯಿತು ಬರೋ ಅಷ್ಟೊತ್ತಿಗೆ. ನೋಡಿ 2388 ಮೆಟ್ಲು ಫ್ರೆಂಡ್ಸ್. ಲಾಸ್ಟ್ನೇ ಗೋಪುರ ನೋಡಿ ಯಾವ ಥರ ಇದೆ ಅಂತ. ಅದೆಲ್ಲ ಮುಗಿಸ್ಕೊಂಡು ನಮಗೆ ಲಗೇಜ್ ಬಂದಿದೆ ಅಂತ ಮೆಸೇಜ್ ಬಂತು. ಹಾಗಾಗಿ ಲಗೇಜ್ ಇಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಲಗೇಜಲ್ಲಿ ಕೊಟ್ಟಾಗ ನಮ್ಮ ಫೋನ್ ನಂಬರ್ ಕೇಳ್ತಾರೆ. ಫೋನ್ ನಂಬರ್ ಎಂಟ್ರಿ ಮಾಡಿದ್ರೆ ನಮ್ಮ ಫೋನ್ಗೆ ಮೆಸೇಜ್ ಬರುತ್ತೆ, ತಿರುಮಲಗೆ ಲಗೇಜ್ ಹೋಗಿ ರೀಚ್ ಆಗಿದೆ ಅಂತ. ಅವಾಗ ಬಂದು ನಾವು ಕಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಸ್ಲಿಪ್ ಕೊಟ್ಟಿರ್ತಾರೆ, ಆ ಸ್ಲಿಪ್ನ ನೋಡ್ಕೊಂಬಿಟ್ಟು ನಾವು ಹೋಗಿ ಕಲೆಕ್ಟ್ ಮಾಡ್ಬೋದು ನಮ್ಮ ಲಗೇಜ್ನ. ಕೌಂಟರ್ ಮೆನ್ಷನ್ ಆಗಿರುತ್ತೆ, ಆ ಕೌಂಟರ್ನ ಐಡೆಂಟಿಫೈ ಮಾಡ್ಕೊಂಬಿಟ್ಟು ಹೋಗಿ ಅಲ್ಲಿ ಆ ಸ್ಲಿಪ್ನ ಕೊಟ್ಟರೆ ನಮಗೆ ನಮ್ಮ ಲಗೇಜ್ನ ವಾಪಸ್ ಕೊಡ್ತಾರೆ ಫ್ರೆಂಡ್ಸ್. ನಾನು ಈ ಪಾರ್ಟ್ 1 ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನನ್ನ ಪಾರ್ಟ್ 2 ವೀಡಿಯೋಗೆ ಎಲ್ಲ ಕಾಯ್ತಾ ಇರಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫ್ರೆಂಡ್ಸ್.